ಶಶಾಂಕ್ ಸರ್ ಥ್ಯಾಂಕ್ ಯು. ಎಲ್ಲರೂ ಸರ್ ಅವ್ರನ್ನ ಫಸ್ಟ್ ಪ್ರೆಸ್ ಮೀಟಲ್ಲೂ ಕರೆದ್ವಿ, ಸಕ್ಸಸ್ ಮೀಟಲ್ಲೂ ಕರೆದ್ವಿ. ಆಸ್ ಐ ಸೆಡ್ ಕೇಳಕ್ಕೆ ಐ ಡೋಂಟ್ ಹೆಂಗ್ ಸೌಂಡ್ ಆಗಿದೆ ಅಂತ. ಸೊ ಶಶಾಂಕ್ ಸರ್ ಹತ್ರ ನಮ್ಮ ಮನೆ ಹತ್ರ ನನ್ನ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ. ಹಿ ಈಸ್ ಲೈಕ್ ಒನ್ ಐ ವುಡಂಟ್ ಸೇ ಗಾಡ್ ಫಾದರ್, ಬಟ್ ಅವ್ರ ಒಂಥರ ಅವ್ರ ಕೈ ಇದೆ ನಮ್ಮ ಮೇಲೆ, ಆಶೀರ್ವಾದ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್ ನಾನೇ ಹೇಳಿದೆ ನಾನೆಲ್ಲ ಆರ್ಟಿಸ್ಟ್ಗಳಿಗೂ, ಯಾಕಂದರೆ ನಮಗೆ ಲೈಫ್ ಕೊಟ್ಟರು ಅದು ಕೊಟ್ಟರು, ನಾನೇ ಅವ್ರ ಲೈಫ್ ಕೊಟ್ಟಿರೋದು ಅವ್ರ ಟ್ಯಾಲೆಂಟ್ ಮುಖಾಂತರ. ಐ ಥಿಂಕ್ ಬ್ಯೂಟಿಫುಲ್ ಆರ್ಟಿಸ್ಟ್ಗಳು ಪ್ರತಿಯೊಬ್ಬರೂ ಅಂದರೆ ಆ ಪಾತ್ರಕ್ಕೆ ಅವ್ರು ಬಿಟ್ಟರೆ ಮಾಡೋಕ್ಕಾಗಲ್ಲ ಅಂದಾಗಲೇ ನಾವು ಅವ್ರ ಹತ್ರ ಹೋಗೋದು. ಸೊ ಈ ಕ್ಯಾರೆಕ್ಟರ್ಗಳು ಅವರೇ ಮಾಡಬೇಕು. ಈಗ ನೇರ ಅದನ್ನು ತುಂಬ ತಲೆ ಕೆಡ್ಸ್ಕೊಂಡು ಯಾರು ಅಂತ ಯೋಚನೆ ಮಾಡಿದಾಗ ಆ ಮಗು ಮುಖಕ್ಕೆ ಹೊಂದಬೇಕು, ಆ ಪರ್ಫಾರ್ಮ್ ಮಾಡಬೇಕು, ತುಂಬ ವಿಷಯಗಳಿರುತ್ತೆ ಅದರಲ್ಲಿ. ಸೊ ಅವ್ರನ್ನ ಸಡನ್ನಾಗೆ ಯಾಕಂದರೆ ನಾವು 10 ವರ್ಷ 11 ವರ್ಷ ಆಗಿರುತ್ತೆ ಅವ್ರ ಜೊತೆ ನಾನು ಪ್ರೀವಿಯಸ್ ಆಗಿ ಆ್ಯಕ್ಟ್ ಮಾಡಿರೋದು. ಸೊ ಅವ್ರದ್ದು ಜ್ಞಾಪಕ ಇಟ್ಕೊಂಡ್ರೆ ಅವ್ರ ಆ್ಯಕ್ಟಿಂಗು ಅವಾಗಲೇ ಯಾವ ಮಟ್ಟಿಗೆ ಇತ್ತು ಅಂದರೆ 12 ವರ್ಷ ಆದರೂ ನಾವು ಮಾಡ್ತಿಲ್ಲ ಅವ್ರ ಆ್ಯಕ್ಟಿಂಗ್ನ. ಸೊ ಹಂಗಾಗಿ ಅಂಥವೆಲ್ಲ ಜ್ಞಾಪಕ ಬರುತ್ತೆ. ಆ್ಯಂಡ್ ಶ್ವೇತಾ ಅವ್ರ ಮನೆಗೆ ಒಬ್ಬ ಇನ್ವಿಟೇಷನ್ ಕೊಡೋಕೆ ಹೋಗಿದಾಗ ನೋಡಿದ್ದೆ ಅವ್ರ ಆ್ಯಟಿಟ್ಯೂಡ್ನ. ಓಹೋ ಹಿಂಗಿದಾರಾ, ಓಕೆ ಅಂತ ಸುಮ್ಮನೆ ತಲೆಯಲ್ಲಿತ್ತು. ನಾನು ಆ್ಯಕ್ಚುಲಿ ಹುಡುಗಿರನ್ನ ಸುಮ್ಮನೆ ನೋಡ್ತಾ ಇರ್ತೀನಿ, ಹುಡುಗಿರನ್ನ ನೋಡ್ತಾ ಇರ್ತೀನಿ, ಅಂದ್ರೆ ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಎಲ್ಲ ಆ್ಯಂಗಲಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅಂದ್ರೆ ಅವ್ರು ಹೇಗೆ ನಡ್ಕೋತಾರೆ, ಏನು ಮಾಡ್ತಾರೆ, ಪ್ರತಿಯೊಂದು ಅಬ್ಸರ್ವೇಷನ್ ಇರ್ತೀನಿ. ನೀವು ಮಾತಾಡಿದ್ರಲ್ಲ ತಲೆ ಇರುತ್ತೆ, ಯಾವತ್ತಾದ್ರೂ ಯೂಸ್ ಆದಾಗ ಫೋನ್ ಮಾಡ್ತೀನಿ ನಿಮಗೆ. ಸೊ ಆ ಥರ ಇವನ್ ಜಗ್ಗ ಕೂಡ ನಮ್ಮಲ್ಲಿ ನಮ್ಮ ತಾಯಿ ಮನೇಲಿ ಕೆಲಸ ಮಾಡ್ತಾ ಇದ್ದವನು. ಸೊ ಅವ್ನು ನೋಡ್ತಾ ಇದ್ದಾನೆ ಆಡೋದು, ಅಂದ್ರೆ ನನ್ನ ಮುಂದೆ ನನ್ನ ನೋಡೋದು ಇದ್ರವ್ನು ಸ್ವಲ್ಪ ನನ್ನ ಹತ್ರ ಅವೆಲ್ಲ ಇದ್ದಾಗ ಸೈಲೆಂಟ್ ಆಗಿರೋನು. ನಾನು ಇದ್ದಿದ್ದಾಗ ನಾನು ಸುಮ್ಮನೆ ಹಿಂಗೆ ಬಗ್ ನೋಡಿದಾಗ ಸ್ವಲ್ಪ ಅವ್ನ ಆಟಗಳೆಲ್ಲ ನೋಡ್ತಾ ಇದ್ದೆ, ಹಿಂಗೆ ಮಾತಾಡ್ತಾನೆ ಏನು ಅಂತ. ಅವ್ನು ಮಿಲನ ಜೊತೆ ತುಂಬ ಕಂಫರ್ಟಬಲ್ ಆಗಿ ಮಾತಾಡೋದು, ಅಡ್ಡೆ ಹೊಡಿದೆಲ್ಲ ಮಾಡೋನು. ಸೊ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ಇಡೀ ಫಸ್ಟ್ ಹಾಫು ನಿಮಗೆ ನಗಿಸ್ಕೊಂಡು ಹೋಗ್ತಾನೆ ಅಂದರೆ ಅವ್ನ ಕ್ಯಾರೆಕ್ಟರೈಸೇಷನ್ ಅವನಲ್ಲಿ ಇರೋದು. ನಾನೇನು ಹೊಸದಾಗಿ ಏನೋ ಬರೆದ್ಬಿಟ್ಟು ಏನೋ ಮಾಡಿದ್ದಾರಲ್ಲ, ಅವನಲ್ಲಿ ಅವನ ಹತ್ರ ಇರೋದನ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ತುಂಬಾ ಕಲೆ ಇದೆ, ಬೆಳಕಿಗೆ ಬರುತ್ತೆ ಬಹುಶಃ. ನಾವು ಕಮ್ಮಿ ಯೂಸ್ ಮಾಡೋದು ಅವನ್ನ, ಇನ್ನೂ ತುಂಬಾ ಇದೆ ಅವನ ವಿಷಯಗಳು. ಸೊ ಅದನ್ನ ನಾನು ಒಂದಷ್ಟು ಅಬ್ಸರ್ವ್ ಮಾಡಿ ಒಂದಷ್ಟು ತಗೊಂಡು, ಪಾಪ ಅವನು ಏನು ದಿನ ಬುಕ್ಕಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಅವನಂತಿದ್ದ, ಅಣ್ಣ ನಾನು ಸ್ಕೂಲಲ್ಲಾರು ಹಿಂಗೆ ಓದ್ಕೊಬಿಟ್ಟಿದ್ದಿಲ್ಲ, ಆಯ್ತಲ್ಲ ನನಗೆ ಹಂಗಿದೆ ಡೈಲಾಗ್ಗಳು ಅಂತ. ಸೊ ಥ್ಯಾಂಕ್ ಯು ಜಗ, ಅಷ್ಟೊಂದು ಪ್ರಾಕ್ಟೀಸ್ ಮಾಡಿ. ತುಂಬಾ ಟಾರ್ಚರ್ ಕೊಟ್ಟಿದೀವಿ ಜಗ, ನಾವು ತುಂಬಾ ಟಾರ್ಚರ್ ಕೊಟ್ಟು. ಆಕ್ಚುಲಿ ಸ್ಟೂಡೆಂಟ್ಸ್ ಎಕ್ಸಾಮ್ ಇದ್ದಾಗ ಟೆನ್ಷನ್ ಆಗ್ತಿದ್ರಲ್ಲ, ಆ ತರ ಆಚೆ ಬಾಲ್ಕನಿಲಿ ಕೂತ್ಕೊಂಡು ಬರೆಯೋದು, ಡೈಲಾಗ್ಸ್ ಬರ್ಕೊಳ್ಳೋದು, ಬೈ ಹಾರ್ಟ್ ಮಾಡೋದು. ಪಾಪ ಅವ್ನ ಸ್ಥಿತಿ ಬೇಡ, 3 ತಿಂಗಳು ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಅವ್ನು ಹೇಳ್ದ, ನಾನು ಬಾವಲೇದ ಕೇಳಿಯ ಕಿರಣ ಅನ್ಕೊಂಡು. ಸೊ ಎಲ್ಲ ಫೋನ್ಗಳು ಬರ್ತಾ ಇರುತ್ತೆ, ಆ ಫೋನ್ ಇಟ್ಕೊಂಡು ಹೋಗಿರೋ, ಜಗ ಏನು ಮಾಡ್ತಾ ಇದೆಯಾ ಅಣ್ಣ, ಫೋನಲ್ಲಿ ಇದ್ದೀನಿ, ಬುಕ್ ಇಟ್ಕೊಳ್ಳೋದು, ಮತ್ತೆ ಬುಕ್ ಇಟ್ಕೊಳ್ಳೋದು. ಸೊ ಆ ಥರ ತುಂಬ ಎಫರ್ಟ್ ಹಾಕಿ ಮಾಡಿರೋಂಥ ಚಿತ್ರ, ತುಂಬ ಪ್ರೀತಿಯಿಂದ ಮಾಡಿರೋಂಥ ಚಿತ್ರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಒಂದು ನಮ್ಮನ್ನ ಸಪೋರ್ಟ್ ಮಾಡಿರೋದಕ್ಕೆ. ಮಕ್ಕಳು 1 ಆಗ್ಬೋದು, 2 ಆಗ್ಬೋದು, 3 ಆಗ್ಬೋದು, ಮೀಡಿಯಾ ಸಪೋರ್ಟು, ಜನರಲ್ ಸಪೋರ್ಟು ನಮ್ಮ ಮೇಲೆ ತುಂಬ ಇದೆ. ಆ್ಯಂಡ್ ಅದೇ ವಿಶ್ವಾಸನ ನಾವು ಮತ್ತೆ ಉಳಿಸ್ಕೊಂಡಿದ್ದೀವಿ. ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇದೇ ರೀತಿ ಮುಂದೆನೂ ಕೂಡ ಆದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋವಂಥ ಒಂದು ಶಕ್ತಿ ನಮಗೆ ಸಿಗಲಿ ಅಂತ ಕೇಳ್ಕೊತೀವಿ. ರಾಮನವಮಿ, ಸೊ ಧರ್ಮ and your voice created a